ಲಾಸ್ಟಿಗೆ ಒಬ್ರಿಗೆ ಯಾರಿಗೋ ಒಂದು ರಿಪ್ಲೈ ವಿಡಿಯೋ ಅಂತ ಇದ್ದಂಗಿದೆ. ಇದು ಯಾವುದೋ 20-30 ಜನ ಅಲ್ಲ. ಯೂಟ್ಯೂಬ್ ಇಂದ ಇವಾಗ ಅಮೌಂಟ್ ನಿಂಗೆ ಎಷ್ಟು ಬರ್ತಿತ್ತು ಅಂತ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಗೈಸ್ ಏನಪ್ಪಾ ಅಂದ್ರೆ ತಮ್ಮನೇಲಿ ನೋಡಿರ್ತೀರ ಆಲ್ರೆಡಿ ವಿಡಿಯೋ ಏನೈತೆ ಅಂತ. ಇದೊಂದು Q&A ವಿಡಿಯೋ. ಆ್ಯಕ್ಚುಲಿ ಇದ್ರಾಗ ಸಮ್ ಕ್ವಶನ್ಸ್ ಫ್ರೆಂಡ್ಸ್ ನನಗೆ ಕೇಳಿರೋದೈತಿ. ಆಮೇಲೆ ಸ್ವಲ್ಪ ಒಂದು ಕ್ವಶನ್ ನಂದು ಸ್ವಂತ ಐತಿ. ಅದಕ್ಕೆ ಲಾಸ್ಟಿಗೆ ಒಬ್ರಿಗೆ ಯಾರಿಗೋ ಒಂದು ರಿಪ್ಲೈ ವಿಡಿಯೋ ಅಂತ ಇದ್ದಂಗಿದೆ. ರಿಪ್ಲೈ ಮಾಡ್ತೀನಿ ಲಾಸ್ಟಿಗೆ ಈ ವಿಡಿಯೋದಲ್ಲಿ. ವಿಡಿಯೋ ಎಂಡ್ ತನಕ ನೋಡಿ. ಲಾಸ್ಟಿಗೆ ಒಬ್ರಿಗೆ ಯಾರಿಗಿರೋ ರಿಪ್ಲೈ ಮಾಡ್ಬೇಕಂತ ಐತಿ ವಿಡಿಯೋದಲ್ಲಿ. ವಿಡಿಯೋಗೆ ಯಾರಾದರೂ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಆಲ್ಮೋಸ್ಟ್ 1K ನಿಯರ್ ಅದೀವಿ. ಸೊ ಆದಷ್ಟು ಬೇಗ 1K ಕಂಪ್ಲೀಟ್ ಮಾಡೋಣ ಅಂತ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ಫಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ, ಒಬ್ಬರ ನನ್ನ ಫ್ರೆಂಡ್ ಅಂತ ಕೇಳೋರ್ದ ಯೂಟ್ಯೂಬ್ ಇಂದ ಇವಾಗ ಅಮೌಂಟ್ ನಿಂಗೆ ಎಷ್ಟು ಬರ್ತಿತ್ತು ಅಂತ. ಬಟ್ ರಿಯಾಲಿಟಿ ಏನಂದ್ರೆ ಯೂಟ್ಯೂಬ್ ಇಂದ ನನಗೆ ₹1 ಬರಲ್ಲ ಇವಾಗ ಸದ್ಯಕ್ಕೆ. ಬಟ್ ಯೂಟ್ಯೂಬ್ ಇಂದಾನೇ ಮಾಡ್ಬೇಕಂತ ಏನಿಲ್ಲ. ಕಾಂಟೆಂಟ್ ಕ್ರಿಯೇಷನ್ ಮಾಡ್ಬೇಕಂದ್ರೆ ಮಾಡ್ತಿದ್ದೀರಾ ಅಂದ್ರೆ ಯೂಟ್ಯೂಬ್ ಇಂದಾನೆ ಅಮೌಂಟ್ ಮಾಡ್ಬೇಕಂತಲ್ಲ, ಬೇರೆ ಸೋರ್ಸಸ್ ಐತೆ. ಬಟ್ ಯೂಟ್ಯೂಬ್ ಇಂದಾನೆ ಮಾಡಬೇಕು ಅಂದ್ರೆ ಅಟ್ಲೀಸ್ಟ್ 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಬೇಕು. ಅವಾಗ ಯೂಟ್ಯೂಬ್ ಇಂದ ಅಮೌಂಟ್ ಸ್ಟಾರ್ಟ್ ಆಗುತ್ತೆ. ಬಟ್ ನೀವು ಕಾಂಟೆಂಟ್ ಕ್ರಿಯೇಟ್ ಆಲ್ರೆಡಿ ಮಾಡ್ತಾ ಇದ್ದೀರಾ, ಯೂಟ್ಯೂಬಲ್ಲಿ 1K ಸಬ್ಸ್ಕ್ರೈಬರ್ಸ್ ಇಲ್ಲ ಅಂದ್ರೆ ಬೇರೆ ಐತೆ ಆಪ್ಷನ್ಸ್. ಅಫಿಲಿಯೇಟ್ ಐತೆ, ಇದರಿಂದೆಲ್ಲ ಅಮೌಂಟ್ ಮಾಡ್ಬೋದು. ಅಫಿಲಿಯೇಟ್ ಬಗ್ಗೆ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಲೈಕ್ ಇಲ್ಲಿ ಐ ಬಟನ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಡ್ರಿ ಆ ವಿಡಿಯೋನ, ಹೆಂಗೆ ಅಫಿಲಿಯೇಟ್ ಇಂದ ಅರ್ನ್ ಮಾಡ್ಬೋದು ಅಂತ. ಸೊ ಇವಾಗ ಸದ್ಯಕ್ಕೆ ಹೇಳ್ಬೇಕಂದ್ರೆ ಯೂಟ್ಯೂಬ್ ಇಂದ ನನಗೆ ಯಾವ್ದು ಅಮೌಂಟ್ ಬರಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ, 1K ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ಏನ್ ಪ್ಲಾನ್, ಏನ್ ಸ್ಪೆಷಲ್ ಅಂತ. ಲೈಕ್ ಸ್ಪೆಷಲ್ ಏನಿಲ್ಲ. 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ಮೇಲೆ 25 ಡೇಸ್ ಚಾಲೆಂಜ್ ತಗೋತೀನಿ. ಇವಾಗ 10 ಡೇಸ್ 10 ವಿಡಿಯೋ ಚಾಲೆಂಜ್ ಮಾಡಿದ್ದೀನಿ. 25 ಚಾಲೆಂಜ್ ತಗೊಳ್ತೀನಿ. ಯಾಕಂದ್ರೆ ಇವಾಗ 10 ಡೇಸ್ ಚಾಲೆಂಜ್ ತಗೊಂಡಿರೋದ್ರಿಂದ ಒಂದು ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್ ಏನೋ ಒಂದು ಚೇಂಜಸ್ ಅನ್ನಿಸ್ತಾ ಇದೆ. ಸೊ 25 ಡೇಸ್ 25 ವಿಡಿಯೋಸ್ ಚಾಲೆಂಜ್ ಮಾಡೋಣ ಅಂತ. 1K ಕಂಪ್ಲೀಟ್ ಆದ್ಮೇಲೆ ಆದಷ್ಟು ಬೇಗ 1K ಕಂಪ್ಲೀಟ್ ಮಾಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ, ಮನ್ಯಾಗ ಸಪೋರ್ಟ್ ಮಾಡ್ತಾರೇನ. ಲೈಕ್ ವಿಡಿಯೋ ಕಾಂಟೆಂಟ್ ಕ್ರಿಯೇಷನ್ ಯೂಟ್ಯೂಬ್ ಮಾಡೋದ್ರಿಂದ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರೇನ ವಿಡಿಯೋ ಮಾಡೋಕ್ಕಂತ. ಎಸ್, ಆಬ್ವಿಯಸ್ಲಿ ಫ್ಯಾಮಿಲಿಗೆ ಫಸ್ಟು ಯೂಟ್ಯೂಬ್ ಏನಂತ ಹೇಳ್ಕೊಟ್ರೆ, ಯೂಟ್ಯೂಬ್ ಹೆಂಗೆ ಮಾಡ್ಬೋದು, ಏನು ಮಾಡ್ಬೋದು ಇದೆಲ್ಲ ಹೇಳ್ಕೊಟ್ರೆ ಆಬ್ವಿಯಸ್ಲಿ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಗೊತ್ತಿರಲ್ಲ, ಇಲ್ಲಿ ಸ್ಪೆಷಲಿ ಹಳ್ಳಿ ಸೈಡ್ ಯಾರಿಗೂ ಗೊತ್ತಿರಲ್ಲ ಯೂಟ್ಯೂಬ್ ಹೆಂಗೆ ಮಾಡ್ತಾ, ಯೂಟ್ಯೂಬಿಂದ ಅಮೌಂಟ್ ಹೆಂಗೆ ಬರ್ತೈತಿ, ಯೂಟ್ಯೂಬ್ ಅಂದರೆ ಏನು, ಇದು ಯಾರಿಗೂ ಗೊತ್ತಿರಲ್ಲ. ಸೊ ಎಕ್ಸ್ಪ್ಲೇನ್ ಮಾಡಿದ್ರೆ ಆಬ್ವಿಯಸ್ಲಿ ಫ್ಯಾಮಿಲಿ ಸಪೋರ್ಟ್ ಮಾಡೇ ಮಾಡ್ತಾರೆ ಕಾಂಟೆಂಟ್ ಕ್ರಿಯೇಟ್ ಮಾಡೋಕೆ. ಸ್ವಲ್ಪ ಜನ ಇದೇನಪ್ಪ ವಿಡಿಯೋ ಮಾಡ್ಕೊ ತಿರ್ಗಾಡ್ತಾರ ಅನ್ಕೋತಾರೆ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಂಗಿಲ್ಲ. ಸೊ ನೆಕ್ಸ್ಟು ಏನಂದ್ರೆ, ಸಿದ್ದು ಲಾಸ್ಟ್ ನಾನು ಹೇಳ್ದನಲ್ಲ ಫಸ್ಟಿಗೆ ಏನು ಒಂದು ರಿಪ್ಲೈ ಯಾರಿಗೋ ಒಬ್ರಿಗೆ ಅಂತ. ಸೊ 1K ಸಬ್ಸ್ಕ್ರೈಬರ್ಸು ಅಂದರೆ ಏನು ಜಾಸ್ತಿ ಅಲ್ಲ. 1K ಅಂದರೆ ಏನು ಸ್ವಲ್ಪನೇ ಕೌಂಟ್. ಅಂದರೆ 1K ಜಾಸ್ತಿ ಕಾಣಿಸಲ್ಲ ಅಂತೆ, 1K ಸಬ್ಸ್ಕ್ರೈಬರ್ಸ್ ಕಡಿಮೆ. 1K ಸಬ್ಸ್ಕ್ರೈಬರ್ಸ್ ಏನು ಬಿಡೋ ಬರೀ 1K ಸಬ್ಸ್ಕ್ರೈಬರ್ಸ್ ಅಲ್ವಾ ಅಂತ. ಸೊ ಅವ್ರಿಗೆ ನಾನು ಒಂದು ಹೇಳೋದೆ ಒಂದೇ ಮಾತು, 1K ಸಬ್ಸ್ಕ್ರೈಬರ್ಸು 1K ಫಾಲೋವರ್ಸು ಹೆಂಗಿರ್ತಾರೆ, 1K ಅಂದರೆ ಎಷ್ಟು ಅಂತ. ಇಲ್ಲೊಂದು ಸೈಡ್ಗೆ ಒಂದು ಪಿಕ್ ಹಾಕ್ತೀನಿ, AI ಜನರೇಟೆಡ್ ಪಿಕ್ಕು. ಒಂದು ನೋಡ್ಕೊಂಬಿಡು 1K ಸಬ್ಸ್ಕ್ರೈಬರ್ಸ್ ಅಂದರೆ ಎಷ್ಟು ಜನ ಇರ್ತಾರೆ. ಇದು ಯಾವುದೋ 20-30 ಜನ ಅಲ್ಲ. ಇದೇ ಹೇಳ್ಬೇಕಿತ್ತು. 1K ಸಬ್ಸ್ಕ್ರೈಬರ್ಸು ತುಂಬ ಅಲ್ಲ ಅಂತ ಯಾರೋ ಅನ್ಕೋತಿದ್ದಾರೆ. ಸೊ 1K ಮಾಡೋದಷ್ಟು ಈಸಿ ಅಲ್ಲ. ಈ ವಿಡಿಯೋದಲ್ಲಿ ಇದೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ಥರ ವಿಡಿಯೋಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಬೇಗ 1K ಕಂಪ್ಲೀಟ್ ಮಾಡಿ. ಸೊ ಸಿಗೋಣ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.